ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲುವಿನ ಸೋದರ ಸೋದರಿಯರೇ, ಇವತ್ತಿನ ಶುಭ ಸಂದೇಶ ಮಾರ್ಕ ಅಧ್ಯಾಯ 2 ವಾಕ್ಯ 27 ತಿಳಿಸುವುದೇನೆಂದರೆ, ಸಬ್ಬತ್ ದಿನವು ಮನುಷ್ಯನಿಗೋಸ್ಕರ ಮಾಡಲ್ಪಟ್ಟಿದೆ, ಸಬ್ಬತ್ ದಿನಕ್ಕಾಗಿ ಅಲ್ಲ. ಚಿಂತನೆ: ದೇವರ ನಿಯಮಗಳು ಜೀವ, ವಿಶ್ರಾಂತಿ ಮತ್ತು ಗುಣಪಡಿಸುವಿಕೆಯನ್ನು ತರಲು ಉದ್ದೇಶಿಸಲಾಗಿದೆ ಎಂದು ಯೇಸು ನಮಗೆ ನೆನಪಿಸುತ್ತಾರೆ. ನಮ್ಮನ್ನು ಗುಲಾಮರನ್ನಾಗಿ ಮಾಡುವ ಹೊರೆಗಳಲ್ಲ. ಸಬ್ಬತ್ ದಿನವು ದೇವರೊಂದಿಗೆ ಮತ್ತು ಪರಸ್ಪರರೊಂದಿಗಿನ ನಮ್ಮ ಸಂಬಂಧವನ್ನು ಪುನಃಸ್ಥಾಪಿಸುವ ಬಗ್ಗೆ. ಪ್ರೀತಿ ಅಥವಾ ಕರುಣೆ ಇಲ್ಲದೆ ನಿಯಮಗಳನ್ನು ಅನುಸರಿಸಿದಾಗ ಅವು ನಮ್ಮ ನಿಜವಾದ ಉದ್ದೇಶವನ್ನು ಕಳೆದುಕೊಳ್ಳುತ್ತದೆ. ನಿಜವಾದ ಪವಿತ್ರತೆಯು ಕಟ್ಟುನಿಟ್ಟಿನ ಆಚರಣೆಯಲ್ಲಿ ಕಂಡುಬರುವುದಿಲ್ಲ, ಆದರೆ ಕರುಣೆ, ಸಮತೋಲನ ಮತ್ತು ಎಲ್ಲರ ಯೋಗಕ್ಷೇಮವನ್ನು ಬಯಸುವ ಹೃದಯದಲ್ಲಿ ಕಂಡುಬರುತ್ತದೆ. ಪ್ರಾರ್ಥನೆ: ಕರ್ತನಾದ ಯೇಸುವೆ, ನಮ್ಮ ದಣಿವು ಮತ್ತು ವಿಶ್ರಾಂತಿಯ ಅಗತ್ಯವನ್ನು ನೀವು ತಿಳಿದಿದ್ದೀರಿ. ಕೃತಜ್ಞತಾ ಹೃದಯಗಳಿಂದ ಸಬ್ಬತ್ ದಿನವನ್ನು ಗೌರವಿಸಲು ನಮಗೆ ಸಹಾಯ ಮಾಡಿರಿ. ನಿಯಮಗಳಿಗಿಂತ ಪ್ರೀತಿಯನ್ನು ಮತ್ತು ತೀರ್ಪಿನಿಂದ ಕರುಣೆಯನ್ನು ಇರಿಸಲು ನಮಗೆ ಕಲಿಸಿರಿ. ನಿಮ್ಮ ಕೃಪೆಯಲ್ಲಿ ನಾವು ಸಂತೋಷದಿಂದ ಬದುಕುವಂತೆ ನಮ್ಮ ಆತ್ಮಗಳನ್ನು ನವೀಕರಿಸಿರಿ. ಆಮೆನ್.